ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಮೈ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನೊಂದು ವಿಡಿಯೋದಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಮೈಸೂರು ಲೊಕೇಶನಲ್ಲಿ ಈ ಒಂದು ರಿಕ್ರೂಟ್ಮೆಂಟ್ ನಡೀತಾ ಇದೆ ಅಗ್ರಿಕಲ್ಚರ್ ಇಲಾಖೆಯಲ್ಲಿ. ಸೊ ಟೋಟಲ್ ಆಗಿ 12 ಪೋಸ್ಟ್ಗಳಿಗೆ ಈ ಒಂದು ನೇಮಕಾತಿಯನ್ನು ಮಾಡಿದ್ದಾರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮೈಸೂರಲ್ಲಿ. ಲೊಕೇಶನ್ ಒಂದು ಮೈಸೂರಲ್ಲೇ ಈ ಒಂದು ಜಾಬ್ ಇರುತ್ತೆ. ಪೋಸ್ಟ್ ನೇಮ್ ಒಂದು ತಾಲೂಕ್ ಟೆಕ್ನಿಕಲ್ ಮ್ಯಾನೇಜರ್. ಸೊ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಟೆಕ್ನಿಕಲ್ ಮ್ಯಾನೇಜರ್ಗೆ ಈ ಒಂದು ಹುದ್ದೆಯನ್ನು ನೇಮಕಾತಿ ಮಾಡಿದ್ದಾರೆ. ಟೋಟಲ್ ಆಗಿ 12 ಪೋಸ್ಟ್ಗಳು ಖಾಲಿ ಇದ್ದಾವೆ. ಸ್ಯಾಲ್ರಿ ಒಂದು 25,000ರಿಂದ 30,000ವರೆಗೆ ಸ್ಯಾಲ್ರಿಯನ್ನು ಕೊಡ್ತಾರೆ. ಮುಂದೆ ವೇಕೆನ್ಸಿ ಡೀಟೇಲ್ಸ್ ನೋಡಿ. ಟೆಕ್ನಿಕಲ್ ಮ್ಯಾನೇಜರ್ಗೆ 3 ಹುದ್ದೆಗಳು ಖಾಲಿದ್ದಾವೆ. ಅಸಿಸ್ಟೆಂಟ್ ಟೆಕ್ನಿಕಲ್ ಮ್ಯಾನೇಜರ್ಗೆ 9 ಹುದ್ದೆಗಳು ಖಾಲಿದ್ದಾವೆ. ಮುಂದೆ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ ತಾಲೂಕ್ ಟೆಕ್ನಿಕಲ್ ಮ್ಯಾನೇಜರ್ಗೆ ಗ್ರ್ಯಾಜುಯೇಷನ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್. ಅಸಿಸ್ಟೆಂಟ್ ಟೆಕ್ನಿಕಲ್ ಮ್ಯಾನೇಜರ್ಗೆ ಜಸ್ಟ್ ಗ್ರ್ಯಾಜುಯೇಷನ್ ಆಗಿದ್ದರೆ ಸಾಕು. ಸೊ ಈ ಒಂದು ಅರ್ಜಿನ ನೀವು ಸಲ್ಲಿಸ್ಬೋದು. ಬಟ್ ಗ್ರ್ಯಾಜುಯೇಷನ್ ಮಸ್ಟ್ ಯು ಶುಡ್ ಬಿ ಕಂಪ್ಲೀಟೆಡ್. ನೆಕ್ಸ್ಟು ಸ್ಯಾಲ್ರಿ ಡೀಟೇಲ್ಸ್ ನೋಡಿ. ತಾಲೂಕ್ ಟೆಕ್ನಿಕಲ್ ಮ್ಯಾನೇಜರ್ಗೆ 30,000 ರೂಪಾಯಿ ಇರುತ್ತೆ. ಅಸಿಸ್ಟೆಂಟ್ ಟೆಕ್ನಿಕಲ್ ಮ್ಯಾನೇಜರ್ಗೆ 25,000ವರೆಗೂ ಸ್ಯಾಲ್ರಿಯನ್ನು ಕೊಡ್ತಾರೆ. ವಯಸ್ಸಿನ ಮಿತಿ 18ರಿಂದ 45 ವರ್ಷ. ಸೊ ಯಾರು ಏಜು 18ರಿಂದ 45 ವರ್ಷವರೆಗೆ ಇರುತ್ತೆ, ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 45 ವರ್ಷ ಅಂಥ ಅಭ್ಯರ್ಥಿಗಳು ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ವಯಸ್ಸಿನ ಸಡಿಲಿಕೆ ಅಧಿಸೂಚನೆ ಪ್ರಕಾರ ವಯಸ್ಸಿನ ಸಡಿಲಿಕೆ ಇರುತ್ತದೆ. ಅಂದರೆ ನೋಟಿಫಿಕೇಷನ್ ಪ್ರಕಾರ ಏಜ್ ರಿಲ್ಯಾಕ್ಸೇಷನ್ನ ಕೊಡ್ತಾರೆ. ಸೊ ಈ ಒಂದು ನೋಟಿಫಿಕೇಷನ್ನ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾನೆ. ಸೊ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಆ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ನ ಡೌನ್ಲೋಡ್ ಮಾಡಿಕೊಂಡು ಡಿಸ್ಕ್ರಿಪ್ಷನಲ್ಲಿ ಹೋಗಿ ಸರಿಯಾಗಿ ಓದಿಕೊಂಡು ಈ ಒಂದು ಅರ್ಜಿಯನ್ನು ಸಲ್ಲಿಸಿ. ಸೊ ಹೇಗೆ ಅಪ್ಲೈ ಮಾಡ್ಬೋದು ಅಂದರೆ ದ ಆಫೀಸ್ ಆಫ್ ದಿ ಜಾಯಿಂಟ್ ಡೈರೆಕ್ಟರ್ ಆಫ್ ದಿ ಅಗ್ರಿಕಲ್ಚರ್ ATMA ಡಿವಿಷನ್ ಪಬ್ಲಿಕ್ ಆಫೀಸರ್ಸ್ ಬಿಲ್ಡಿಂಗ್ ನ್ಯೂ ಸೈಜಿರೋ ರೋಡ್ ಮೈಸೂರು. ಸೊ ಈ ಒಂದು ಆಫೀಸ್ ಡೀಟೇಲ್ಸ್ಗೆ ಈ ಒಂದು ಅಡ್ರೆಸ್ಗೆ ನೀವು ಅರ್ಜಿಯನ್ನು ಕಳಿಸ್ಬೇಕಾಗುತ್ತದೆ. ಈ ಒಂದು ಅರ್ಜಿ ಕಳಿಸಲು ಒಂದು ಅರ್ಜಿ ಫಾರ್ಮ್ ಇರುತ್ತೆ, ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತಾನೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸರಿಯಾಗಿ ಫಿಲಪ್ ಮಾಡಿ ಬೇಕಾಗಿರೋ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಿ ಈ ಒಂದು ಅಡ್ರೆಸ್ಗೆ ಪೋಸ್ಟ್ ಮಾಡಬೇಕಾಗುತ್ತೆ. Steps to apply for agriculture department Mysore Taluk technical manager job. So first go to the agriculture department Mysore recruitment notification 2026. So ಕೊಟ್ಟರೋ ಡಿಸ್ಕ್ರಿಪ್ಷನ್ ಕೊಟ್ಟರೋ ನೋಟಿಫಿಕೇಶನ್ನ ಕ್ಲಿಯರ್ ಆಗಿ ಓದಿ ಫಸ್ಟು. ಸೊ ಓದಿಕೆಶನ್ದು ನೆಕ್ಸ್ಟ್ ಅರ್ಜಿಯನ್ನು ಸಲ್ಲಿಸೋದು ಹೇಗಂತ ಅದರಲ್ಲಿ ಇರುತ್ತೆ, ಅದನ್ನು ನೋಡಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಪ್ಲೀಸ್ ಹ್ಯಾವ್ ದ ಕರೆಕ್ಟ್ ಇಮೇಲ್ ID ಆ್ಯಂಡ್ ಮೊಬೈಲ್ ನಂಬರ್. ಸೊ ನಿಮ್ಮ ಒಂದು ಇಮೇಲ್ ID ಮತ್ತು ಮೊಬೈಲ್ ನಂಬರ್ನ ಕರೆಕ್ಟಾಗಿ ಫಿಲಪ್ ಮಾಡಿ. ಆ್ಯಂಡ್ ಕೀಪ್ ದ ಡಾಕ್ಯುಮೆಂಟ್ಸ್ ವಿತ್ ID ಪ್ರೂಫ್. ಅಂದರೆ ನಿಮ್ಮೊಂದು ಏನಂತಾರೆ ID ಪ್ರೂಫ್ ಅಂದರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಅದು ಮತ್ತು ಏಜ್ ಮತ್ತು ನಿಮ್ಮೊಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ಸ್ ಮತ್ತು ರೀಸೆಂಟ್ ಫೋಟೋಗ್ರಾಫ್ ಮತ್ತು ನಿಮ್ಮೊಂದು ರೆಸ್ಯೂಮೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಆ ಸರ್ಟಿಫಿಕೇಟ್ಗಳನ್ನ ಆ್ಯಡ್ ಮಾಡಿ. ಡೌನ್ಲೋಡ್ ದ ಅಪ್ಲಿಕೇಶನ್ ಫ್ರಮ್ ದ ಲಿಂಕ್ ಫ್ರಮ್ ದ ಅಫಿಷಿಯಲ್ ನೋಟಿಫಿಕೇಷನ್. ಸೊ ಈ ಒಂದು ನೋಟಿಫಿಕೇಷನಲ್ಲಿ ಒಂದು ಪೇಜ್ ಇರುತ್ತೆ, ಆ ಪೇಜ್ನ ಕರೆಕ್ಟಾಗಿ ಫಿಲಪ್ ಮಾಡಿ ಆ ಮೇಲೆ ಕೊಟ್ಟಿರೋ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡಬೇಕಾಗುತ್ತೆ. ಸೊ ಯಾವುದೋ ಒಂದು ಅಪ್ಲಿಕೇಶನ್ ಫೀ ಇರಲ್ಲ, ನೀವು ಈ ಒಂದು ಫ್ರೀಯಾಗಿ ಅರ್ಜಿನ ಸಲ್ಲಿಸ್ಬೋದು. ಆಫ್ಟರ್ ಕಂಪ್ಲೀಟಿಂಗ್ ದ ಇನ್ಫಾರ್ಮೇಷನ್ ಕ್ರಾಸ್ ವೆರಿಫೈ ಪ್ರೊವೈಡೆಡ್ ಡೀಟೇಲ್ಸ್ ಕರೆಕ್ಟ್. ಸೊ ಒನ್ಸ್ ನೀವು ಎಲ್ಲ ಕಂಪ್ಲೀಟ್ ಆದಮೇಲೆ ಇನ್ಫಾರ್ಮೇಷನ್ನು ಫಿಲಪ್ ಆದಮೇಲೆ ಒಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ನೀವು ಕೊಟ್ಟಿರೋ ಕ್ವಾಲಿಫಿಕೇಷನಲ್ಲಿರೋ ಸರ್ಟಿಫಿಕೇಟ್ ನೇಮ್ಸ್ ಆಗಲಿ ಮತ್ತು ನೀವು ತುಂಬಿರೋ ಫಿಲಪ್ ಮಾಡಿರೋ ನೇಮ್ಸ್ ಆಗಲಿ ಎರಡು ಸೇಮ್ ಆಗಿರ್ಬೇಕು. ಅಟ್ ಲಾಸ್ಟ್ ಸೆಂಟ್ ಅಪ್ಲಿಕೇಶನ್ ಬಿಲೋ ಮಸ್ಟ್ ಮೆನ್ಷನ್ ಅಡ್ರೆಸ್. ಸೊ ಲಾಸ್ಟ್ಗೆ ಸ್ಪೀಡ್ ಪೋಸ್ಟ್ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಈ ಒಂದು ಕೊಟ್ಟಿರೋ ಮೇಲೆ ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡೋಕ್ಕಾಗುತ್ತದೆ ವಿತ್ ಎಲ್ಲ ಡಾಕ್ಯುಮೆಂಟ್ಸ್. ಅರ್ಜಿ ಸ್ಟಾರ್ಟ್ ಆಗಿರೋ ದಿನಾಂಕ 3/8/2026 ಅರ್ಜಿ ಸಲ್ಲಿಸಲು ಈ ಒಂದು ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 21 ಆಗಸ್ಟ್ 2026 ಒಳಗಡೆ ನೀವು ಒಂದು ಅರ್ಜಿಯನ್ನು ಆಫ್ಲೈನ್ ಮುಖಾಂತರ ಸಲ್ಲಿಸಬೇಕಾಗುತ್ತದೆ. ಈ ಒಂದು ಆಫಿಷಿಯಲ್ ನೋಟಿಫಿಕೇಷನ್ ಲಿಂಕ್ ಮತ್ತು ಅಪ್ಲಿಕೇಶನ್ ಫಾರ್ಮ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಸೊ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಳ್ಳಿ, ಅದರ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ. ಮತ್ತು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಈ ಒಂದು ರೈತ ಮಿತ್ರ ಕರ್ನಾಟಕ.gov.in ಇದರಲ್ಲಿ ಹೆಲ್ಪ್ಲೈನ್ ನಂಬರ್ಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ. ಆ ಒಂದು ಇಲಾಖೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ಮಾಹಿತಿಯನ್ನು ತಿಳಿದುಕೊಳ್ಬೋದು. ನೋಡಿದ್ರಲ್ಲ, ಈ ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕರೆದಿರೋ ಆಲ್ಮೋಸ್ಟ್ ಎಲ್ಲ ಥರದ ಮಾಹಿತಿಯನ್ನು ತಿಳಿಸಿದ್ದೇನೆ. ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಈ ಒಂದು ನೋಟಿಫಿಕೇಷನ್ನ ಕ್ಲಿಯರಾಗಿ ಓದಿಕೊಂಡು ಅರ್ಜಿಯನ್ನು ಸಲ್ಲಿಸಿ.